ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೆಪಿಎಸ್ಸಿ ಸಂದೇಶ. ಸೊ ಇವತ್ತು ನಾವು ಪರಿಸರ ಸಮಾವೇಶಗಳ ಕಂಪ್ಲೀಟ್ ಲಿಸ್ಟ್ ಅನ್ನ ಸ್ಟಡಿ ಮಾಡಬೇಕು ಅಂತ, ಯಾವುದೆಲ್ಲ ಪರಿಸರ ಸಮಾವೇಶಗಳಿದೆ ಅದನ್ನೆಲ್ಲ ನೋಡಬೇಕು ಅಂತ. ಸೊ ಇದು ನಾವು ನಡೆಸಿರುವಂತಹ KS 2024ಕ್ಕೆ 40 ದಿನಗಳ ರ್ಯಾಪಿಡ್ ರಿವಿಷನ್ ಸೀರೀಸಿನ ಡೇ 15 ಇವತ್ತು. ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ಮೊದಲನೇದಾಗಿ, ಯಾವ ಈ ಆಡಳಿತ ಉಪಕ್ರಮ ಏಕೀಕೃತ ರೈತ ನೋಂದಣಿ ಪೋರ್ಟಲ್ ಅನ್ನು ರಚಿಸುವ ಗುರಿಯನ್ನು ಹೊಂದಿದೆ ಅಂತ ಕೇಳ್ತಾ ಇದ್ದಾರೆ. ಕೃಷಿ ಬಂಧು, ಕೃಷಿ ಯಂತ್ರಧಾರಿ, ದಾಮಿನಿ ಮತ್ತು ಫ್ರೂಟ್ಸ್ ಪೋರ್ಟಲ್. ಇದರ ರೈಟ್ ಆನ್ಸರ್ ಅನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಸೊ ಮೊದಲನೆಯದಾಗಿ ಒಂದು ಈ ಪರಿಸರ ಸಮಾವೇಶಗಳನ್ನ ಸ್ಟಾರ್ಟ್ ಮಾಡುವ ಮುಂಚೆ 1962 ಒಬ್ಬ ಮಹಿಳೆ ರೇಚಲ್ ಕಾರ್ಸನ್ ಅಂತ ಒಂದು ಪುಸ್ತಕವನ್ನ ಬರೀತಾರೆ, ಸೈಲೆಂಟ್ ಸ್ಪ್ರಿಂಗ್ಸ್ ಅಂತ. ಏನಪ್ಪಾ ಇದು ಪುಸ್ತಕ ಅಂತ ಅಂದ್ರೆ, ಸ್ಪ್ರಿಂಗ್ ಟೈಮಿನಲ್ಲಿ ಸೀಗಲ್ ಅಂತ ಏನ್ ಹೇಳ್ತೀವಿ, ಸೀಗಲ್ಗಳು ಗುರುಗುಟ್ಟೋದು ಅಂತ ಏನ್ ಹೇಳ್ತಾರೆ, ಅದ್ರ ಶಬ್ದ ಮಾಡೋದರ ಇದು ಏನು ಸೌಂಡ್ ಬರ್ತಾ ಇಲ್ಲ ಅಂತ. ಸೊ ಕೆಲವು ವರ್ಷಗಳಿಂದ ಬರ್ತಾ ಇಲ್ಲ. ಅದಕ್ಕೆ ರೀಸನ್ ಏನು? ಸ್ಪ್ರಿಂಗ್ ಸೈಲೆಂಟ್ ಆಗ್ಬಿಟ್ಟಿದೆ. ಯಾಕೆ ಅಂತ ರೀಸನ್ ಅನ್ನ ಹುಡುಕಿದಾಗ ಸೀಗಲ್ಲಿನ ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಇದೆ, ಸೀಗಲ್ಲು ನಶಿಸಿ ಹೋಗ್ತಾ ಇದೆ. ಅದಕ್ಕೆ ರೀಸನ್ ಏನು ಅಂತ ಕೇಳಿದರೆ, DDT ಅಂತ ಯೂಸ್ ಮಾಡುವಂತಹ ಇನ್ಸೆಕ್ಟಿಸೈಡ್ ಸೀಗಲ್ಲಿನ ಏನು ಎಗ್ ಇದೆ ಅದರ ಥಿನ್ನಿಂಗ್ ಆಗಿ, ಹಾಗಾಗಿ ಅವು ಸೀಗಲ್ಗಳಾಗ್ತಾ ಇಲ್ಲ. ಸೊ ದಟ್ ಈಸ್ ದ ರೀಸನ್ ಫಾರ್ ಸೈಲೆಂಟ್ ಸ್ಪ್ರಿಂಗ್ ಅಂತ ಅವರು ಒಂದು ಪುಸ್ತಕವನ್ನ ಬರೀತಾರೆ. ಅದಾಗಿ 10 ವರ್ಷಗಳ ನಂತರ ಮೊದಲ ವಿಶ್ವ ಸಂಸ್ಥೆಯ ದಟ್ ಈಸ್ ಯುನೈಟೆಡ್ ನೇಷನ್ಸ್ ನ ಮಾನವ ಪರಿಸರ ಸಮ್ಮೇಳನ 1972, ದಿಸ್ ಈಸ್ ಸ್ಟಾಕ್ಹೋಮ್ ಕಾನ್ಫರೆನ್ಸ್ ಅಂತ ಕರೀತಾರೆ. ಸೊ ಸ್ಟಾಕ್ಹೋಮ್ ನಲ್ಲಿ ನಡೆದಂತಹ ಕಾನ್ಫರೆನ್ಸ್ ಇದು. ನೆನಪಿನಲ್ಲಿಟ್ಕೊಳ್ಳಿ, ಸ್ಟಾಕ್ಹೋಮ್ ಕನ್ವೆನ್ಷನ್ ಬೇರೆ. ಸೊ ಪರಿಸರ ಸಮಸ್ಯೆಗಳ ಮೇಲೆ ಕೇಂದ್ರೀಕರಿಸಲು ಮೊದಲ ವಿಶ್ವ ಸಮ್ಮೇಳನ ಆಗಿರುತ್ತೆ. ಸ್ಟಾಕ್ಹೋಮ್ ಘೋಷಣೆ ದಟ್ ಈಸ್ ಡಿಕ್ಲರೇಷನ್ ಮತ್ತು ಮಾನವ ಪರಿಸರಕ್ಕಾಗಿ ಕ್ರಿಯಾ ಯೋಜನೆ ಸೇರಿದಂತೆ ಪರಿಸರ ನಿರ್ವಹಣೆಗೆ ತತ್ವಗಳನ್ನು ಅಳವಡಿಸಿಕೊಂಡಿದೆ. ಸೊ ಇದೆರಡು ಇಂಪಾರ್ಟೆಂಟ್. 26 ಪ್ರಿನ್ಸಿಪಲ್ ಗಳನ್ನ ಘೋಷಿಸ್ತಾರೆ ಮತ್ತು ಒಂದು ಲಿಂಕ್ ಅನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತ. ಏನು ಅಂದ್ರೆ, ಆರ್ಥಿಕ ಬೆಳವಣಿಗೆ ಮತ್ತು ಮಾಲಿನ್ಯ ಮತ್ತು ಜಾಗತಿಕ ಯೋಗಕ್ಷೇಮದ ನಡುವಿನ ಒಂದು ಲಿಂಕ್ ಅನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತ. ಇಲ್ಲಿ ನೋಡ್ಬೋದು, ಭಾರತದಿಂದ ನಮ್ಮ ಏನು ಇಂದಿರಾ ಗಾಂಧಿ ಅವರು ಈ ಟೈಮಿನಲ್ಲಿ ಈ ಕಾನ್ಫರೆನ್ಸಿನಲ್ಲಿ ಭಾಗವಹಿಸಿದ್ದರು. ಇನ್ನೊಂದು ವಿಷಯ ಏನು ಅಂದ್ರೆ, ಈ ಕಾನ್ಫರೆನ್ಸ್ ಬಂದ ಮೇಲೆ ಭಾರತದಲ್ಲಿ ಪರಿಸರದ ಬಗ್ಗೆ ವಿಶೇಷವಾದ ಚಿಂತನೆಯು ಸ್ಟಾರ್ಟ್ ಆಯಿತು. ಸೊ ಉದಾಹರಣೆಗೆ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಯಾವಾಗ 1972, ದೆನ್ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಸೆಟಪ್ ಆಯ್ತು. ಡಿಪಾರ್ಟ್ಮೆಂಟ್ ಆಫ್ ಎನ್ವೈರನ್ಮೆಂಟ್ ಅನ್ನ ಅಪ್ಗ್ರೇಡ್ ಮಾಡಿ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಂತ ಮಾಡಿದ್ರು. ದೆನ್ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ ನಮಗೆ DPSP 48A include ಮಾಡಿದ್ರು. ದಟ್ ಈಸ್ ಪ್ರೊಟೆಕ್ಷನ್ ಆಫ್ ಎನ್ವೈರನ್ಮೆಂಟ್ ವಿಲ್ ಬಿ ದ ಸ್ಟೇಟ್ ಶಾಲ್ ಲುಕ್ ಫಾರ್ ದ ಪ್ರೊಟೆಕ್ಷನ್ ಆಫ್ ಎನ್ವೈರನ್ಮೆಂಟ್, ವೈಲ್ಡ್ ಲೈಫ್ ಅಂಡ್ ಫಾರೆಸ್ಟ್ಸ್ ಅಂತ. ದೆನ್ ಫಂಡಮೆಂಟಲ್ ಡ್ಯೂಟೀಸ್ ಅಲ್ಲಿ 51A ಕ್ಲಾಸ್ G ಅಲ್ಲಿ ಏನಾಯ್ತು ಅಂದ್ರೆ, ಇಟ್ ಶಲ್ ಬಿ ದ ಡ್ಯೂಟಿ ಫಾರ್ ಸಿಟಿಸನ್ಸ್ ಟು ಪ್ರೊಟೆಕ್ಟ್ ದ ಎನ್ವೈರನ್ಮೆಂಟ್ ಅಂತ. ಸೊ ಇದಿಷ್ಟೆಲ್ಲ ಒಂದು ಕಾನ್ಫರೆನ್ಸ್, ದಟ್ ಈಸ್ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಹ್ಯೂಮನ್ ಎನ್ವೈರನ್ಮೆಂಟ್ ಅಂತ, ಅಥವಾ ಸ್ಟಾಕ್ಹೋಮ್ ಕಾನ್ಫರೆನ್ಸ್ ಅಂತಾನು ಕರಿತೀವಿ ಇದನ್ನ. ರೈಟ್. ನೆಕ್ಸ್ಟ್, ರಿಯೋ ಅರ್ತ್ ಸಮಿಟ್, ಶೃಂಗಸಭೆ ಅಂತ ಏನ್ ಹೇಳ್ತೀವಿ ಅದು. ಸೊ ವಿಶ್ವಸಂಸ್ಥೆಯ ಪರಿಸರ ಮತ್ತು ಅಭಿವೃದ್ಧಿ ಸಮ್ಮೇಳನ UNCED. ಸೊ ಇದು ಬ್ರೆಜಿಲ್ ನ ರಿಯೋ ಡಿ ಜನೈರೋ ಒಂದು 3 ರಿಂದ 14 ಜೂನ್ ಅಂದು ನಡೆಯಿತು. ಈ ಟೈಮಿನಲ್ಲಿ 20ನೇ ಆನಿವರ್ಸರಿ. ಬಟ್ ಆಗ ರಿಯಲೈಸ್ ಆಗಿದ್ದೇನು ಅಂದ್ರೆ, ನಾವು ಮಾಡ್ತಾ ಇರುವುದು ಪರಿಸರಕ್ಕಾಗಿ ನಾವು ಮಾಡ್ತಾ ಇರುವುದು ಸಾಕಾಗೋದಿಲ್ಲ, ಇನ್ನು ಹೆಚ್ಚಿನದ್ದಾಗಿ ಮಾಡಬೇಕು ಅಂತ. ಸೊ ಸಾಮಾಜಿಕ, ಆರ್ಥಿಕ ಮತ್ತು ಪರಿಸರ ಅಂಶಗಳ ಪರಸ್ಪರ ಅವಲಂಬನೆಯನ್ನು ಎತ್ತಿ ತೋರಿಸಲಾಗಿದೆ. ಸೊ ದ ಟ್ರಿನಿಟಿ ಏನು, ಸೋಶೋ ಎಕನಾಮಿಕ್ ಅಂಡ್ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಏನ್ ಹೇಳ್ತೀವಿ ಅದು. ದೆನ್ ಪರಿಸರ ಮತ್ತು ಅಭಿವೃದ್ಧಿ ವಿಷಯಗಳ ಮೇಲೆ ಅಂತಾರಾಷ್ಟ್ರೀಯ ಕ್ರಮಕ್ಕಾಗಿ ವಿಶಾಲವಾದ ಕಾರ್ಯಸೂಚಿಯನ್ನು ರಚಿಸುವ ಗುರಿಯನ್ನು ಹೊಂದಿದೆ. ಸೊ ಒಂದು ಬ್ರಾಡ್ ಫ್ರೇಮ್ವರ್ಕ್, ಅಜೆಂಡಾ ಮತ್ತು ಸಸ್ಟೈನಬಲ್ ಗೋಲ್, ಸೊ ದಟ್ ಡೆವಲಪ್ಮೆಂಟ್ ಸಸ್ಟೈನಬಲ್ ಆಗಿರಬೇಕು, ಸುಸ್ಥಿರ ಅಭಿವೃದ್ಧಿ ಅಂತ ಏನ್ ಹೇಳ್ತೀವಿ ಅದೆಲ್ಲವನ್ನು ಸಾಧಿಸಬಹುದಾದ ಗುರಿಯನ್ನು ಹೊಂದಿರುವಂತದ್ದು ಇದು UNCED ಸಮಿಟ್. ಈ UNCED ಸಮಿಟಿನ ಎಂಡಿನಲ್ಲಿ 5 ಇಂಪಾರ್ಟೆಂಟ್ ಆದಂತಹ ಒಂದು
ದಾಖಲೆಗಳು ಯಾವುದು ಅಂತ ಕೇಳಿದ್ರೆ, ಒಂದು UNFCCC, ದೆನ್ UNCBD, ದಟ್ ಈಸ್ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ, ಜೈವಿಕ ವೈವಿಧ್ಯತೆಯ ಸಮಾವೇಶ, ದೆನ್ ಫಾರೆಸ್ಟ್ ಪ್ರಿನ್ಸಿಪಲ್ಸ್, ಅರಣ್ಯ ತತ್ವಗಳ ಹೇಳಿಕೆ, ದೆನ್ ರಿಯೋ ಡಿಕ್ಲರೇಷನ್ ಮತ್ತು ಅಜೆಂಡಾ 21 ಅಂತ. ಇವೆರಡರಲ್ಲಿ ಇದೆರಡು ಮುಖ್ಯವಾದಂತದ್ದು. ಸೊ UNFCCC ಅಂತ ಏನ್ ಹೇಳ್ತೀವಿ ಅದು ಬಹಳನೇ ಇಂಪಾರ್ಟೆಂಟ್. 92ರಲ್ಲಿ ವಿಶ್ವಸಂಸ್ಥೆಯ ಪರಿಸರ ಮತ್ತು ಅಭಿವೃದ್ಧಿ ಸಮ್ಮೇಳನದಲ್ಲಿ ಹುಟ್ಟಿಕೊಂಡಿತ್ತು. ಸೊ ಜಸ್ಟ್ ನಾವು ನೋಡಿದ್ವಿ, ಆದ್ರೆ ಇದು 94 ಅಲ್ಲಿ ಜಾರಿಗೆ ಬಂದಿತ್ತು. ಸೊ ಆ ಟೈಮಿನಲ್ಲಿ ಇದನ್ನ ಮಾಡಬೇಕು ಅಂತ, ಬಟ್ ನೆಕ್ಸ್ಟ್ ಬಂದಿದ್ದು 94 ನಲ್ಲಿ. ಇನ್ನೊಂದು ವಿಷಯ ಏನು ಅಂದ್ರೆ, ಇದು ಮೂಲ ಕಾರ್ಯದರ್ಶಿಯ ಜೆನೀವಾದಲ್ಲಿ, ಈಗ ಜರ್ಮನಿಯ ಬಾನ್ ನಲ್ಲಿ ಇದೆ. ಇದರ ಸೆಕ್ರೆಟೇರಿಯೇಟ್ ಅಂತ ಏನ್ ಹೇಳ್ತೀವಿ ಅದು ಈಗ ಬಾನ್ ನಲ್ಲಿ ಇರುವಂತದ್ದು. ಮೇನ್ ಏಮ್ ಏನು ಅಂದ್ರೆ, ಹವಾಮಾನ ವ್ಯವಸ್ಥೆಯಲ್ಲಿ ಮಾನವಜನ್ಯ ಹಸ್ತಕ್ಷೇಪವನ್ನು ತಡೆಗಟ್ಟಲು, ಸೊ ಆಂಥ್ರೋಪೋಜೆನಿಕ್ ಇಂಟರ್ಫರೆನ್ಸ್, ಮನುಷ್ಯನ ಒಂದು ಇಂಟರ್ಫರೆನ್ಸ್ ಏನಿದೆ ಅದನ್ನ ಕಡಿಮೆ ಮಾಡಬೇಕು ಅಂತ, ಮತ್ತು ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ ಅಂತ ಏನ್ ಹೇಳ್ತೀವಿ, ಸೊ ಆ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ ಅನ್ನ ಕಾನ್ಸಂಟ್ರೇಷನ್ ಅನ್ನ ಕಡಿಮೆ ಸ್ಟೆಬಿಲೈಸ್ ಮಾಡಬೇಕು ಅನ್ನೋದು ಮುಖ್ಯ ಉದ್ದೇಶ. ಇದರ ಹೈಯೆಸ್ಟ್ ಬಾಡಿ, UNFCCC ಯ ಹೈಯೆಸ್ಟ್ ಬಾಡಿ ಏನಪ್ಪಾ ಅಂತ ಕೇಳಿದರೆ, ದಿಸ್ ಇಸ್ ಕಾಪ್ ಅಂತ. ಸೊ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅನ್ನ ಕಾಪ್ ಅಂತ ಕರೀತಾರೆ. ಓಕೆ, ಸೊ ಈ ಕಾಪ್ ಅನ್ನೋದು ಅತ್ಯುನ್ನತ ನಿರ್ಧಾರ ಮಾಡುವಂತಹ ಒಂದು ಬಾಡಿ. ಕಾಪ್ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಇನ ಒಂದು ನೆಕ್ಸ್ಟ್ ಪಾರ್ಟೇ ಕ್ಯೋಟೋ ಪ್ರೋಟೋಕಾಲ್. ಸೊ ಈ ಕ್ಯೋಟೋ ಪ್ರೋಟೋಕಾಲ್ ಅನ್ನೋದು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 1, 2 ಆದ್ಮೇಲೆ ಮೂರನೆಯ ಕಾನ್ಫರೆನ್ಸ್ ಆಫ್ ಪ್ರೋಟೋಕಾಲ್ ಅಲ್ಲಿ ಈಗ ಬಹಳನೇ ಡಿಸ್ಕಷನ್ ಆಗೋಯ್ತು. ಈಗ ಏನಾದ್ರೂ ಒಂದು ಕಾರ್ಯರೂಪಕ್ಕೆ ತರೋಣ ಅನ್ನೋದನ್ನ ಡಿಸೈಡ್ ಮಾಡಿದರು. ಸೊ ಈ ಕಾರ್ಯರೂಪಕ್ಕೆ ಹೇಗೆ ತರುವುದು ಅಂತ ಯೋಚಿಸಿದಾಗ 1999ರಲ್ಲಿ ಜಪಾನ್ನ ಕ್ಯೋಟೋ ಅಲ್ಲಿ ಅಳವಡಿಸಲಾಯಿತು. 2005ರಲ್ಲಿ ಜಾರಿಗೆ ಬಂದಿತು. ಸೊ 97ರಲ್ಲಿ ಇದು ಸ್ಟಾರ್ಟ್ ಆಗಿ ಕಾಪ್ ಮಾಂಟ್ರಿಯಲ್ ಅಂತ ಕರೀತಾರೆ. ಸೊ ಇದು 2005ರಲ್ಲಿ ಮಾಂಟ್ರಿಯಲ್, ಯಾವಾಗ ಅಂದ್ರೆ COP 11 ಟೈಮಿನಲ್ಲಿ ಇದು ಜಾರಿಗೆ ಬಂದಿದ್ದು ಮಾಂಟ್ರಿಯಲ್ ಅಲ್ಲಿ. ಓಕೆ, ಸೊ ಇದು ಮಾಂಟ್ರಿಯಲ್ ಅಲ್ಲಿ ಓಕೆ ಇವಾಗೆಲ್ಲ ಅಕ್ಸೆಪ್ಟ್ ಆಗಿದೆ ಅಂತ. 150 ವರ್ಷಗಳ ಕೈಗಾರಿಕಾ ಚಟುವಟಿಕೆಯಿಂದ ಹೆಚ್ಚಿನ GHG ಹೊರಸೂಸುವಿಕೆಗೆ ಅಭಿವೃದ್ಧಿ ಹೊಂದಿದ ದೇಶಗಳ ಜವಾಬ್ದಾರಿಯನ್ನು ಗುರುತಿಸಿತು. ಕಂಬೈನ್ಡ್ ಅಂಡ್ ಕಾಮನ್ ಯೆಟ್ ಡಿಫರೆನ್ಶಿಯೇಟೆಡ್ ರೆಸ್ಪಾನ್ಸಿಬಿಲಿಟಿ ಅಂತ. ಸೊ ಏನಪ್ಪಾ ಅಂತ ಕೇಳಿದ್ರೆ, ಅಭಿವೃದ್ಧಿ ಹೊಂದಿದ ದೇಶಗಳು ಯಾವುದೆಲ್ಲ ಇದ್ದಾವೋ, ದಟ್ ಈಸ್ US, UK, ದೆನ್ ಆಲ್ ದ ಯುರೋಪಿಯನ್ ನೇಷನ್ಸ್, ಅಭಿವೃದ್ಧಿ ಹೊಂದಿದ ದೇಶಗಳು ಈಗ ಹವಾಮಾನದ ಬಗ್ಗೆ ಡೆವಲಪಿಂಗ್ ಕಂಟ್ರೀಸ್, ಫಾರ್ ಎಕ್ಸಾಂಪಲ್ ಆಗಿನ ಟೈಮಲ್ಲಿ ಚೈನಾ, ಇಂಡಿಯಾ, ಈ ಎಲ್ಲ ದೇಶಗಳಿಗೆ ಏನು ಒಂದು ಲೆಕ್ಚರ್ ಕೊಡೋದು ತಪ್ಪು. ಯಾಕಂದ್ರೆ ಅಭಿವೃದ್ಧಿ ಹೊಂದಿದ ದೇಶಗಳಿಂದ ಆಗಿರುವಂತದ್ದು ಈ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅನ್ನೋದು ಅವರೇ ಮಾಡಿರೋದು. ಸೊ ಈ ಡಿಫರೆನ್ಶಿಯೇಟೆಡ್ ರೆಸ್ಪಾನ್ಸಿಬಿಲಿಟಿಯನ್ನ ಗುರುತಿಸುತ್ತೆ. ಇದರ 2 ಹಂತಗಳಿರುತ್ತೆ. ಸೊ ಈ 2 ಹಂತಗಳು ಫೇಸ್ 1ನಲ್ಲಿ 2005ರಿಂದ 12ರಲ್ಲಿ 5% ಹೊರಸೂಸುವಿಕೆ ಕಡಿತ ಗುರಿಯನ್ನು ನಿಗದಿಪಡಿಸಿದ್ದು, 13ರಿಂದ 20ರಲ್ಲಿ ಕೈಗಾರೀಕರಣಗೊಂಡ ದೇಶಗಳಿಂದ ಕನಿಷ್ಠ 18% ಹೊರಸೂಸುವಿಕೆಯ ಕಡಿತವನ್ನು ಹೊಂದಿದೆ ಅಂತ ಡಿಸೈಡ್ ಆಗತ್ತೆ ಎಲ್ಲಿ, ಕ್ಯೋಟೋ ಪ್ರೋಟೋಕಾಲ್ ಅಲ್ಲಿ. ಆದರೆ 13 ಆದ್ಮೇಲೆ 20ಯ ಮಧ್ಯದಲ್ಲಿ ಬರುವ 2014 ಹತ್ತತ್ರ ಬರ್ತಿರ್ಬೇಕಾದ್ರೇನೆ, ಇಲ್ಲ ಇದು ಕ್ಯೋಟೋ ಪ್ರೋಟೋಕಾಲಿನ ಬದಲು ಒಂದು ಹೊಸ ಕನ್ವೆನ್ಷನ್ ಅನ್ನ, ಅಂದ್ರೆ ಹೊಸ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಲ್ಲಿ ಹೊಸ ಥಿಂಗ್ಸ್ ಅನ್ನ ಸೈನ್ ಮಾಡೋಣ ಅಂತ ಹೇಳಿದಾಗ ನೆಕ್ಸ್ಟ್ ಬರೋದೇ ನಮ್ಮ ಪ್ಯಾರಿಸ್ ಒಪ್ಪಂದ. COP 21 ಅನ್ನೋದು ಯಾವಾಗ ನಡೆದಿದ್ದು ಅಂದ್ರೆ 2015. ಯಾಕೆ ಅಂದ್ರೆ ಇದರಲ್ಲಿ ಸ್ವಲ್ಪ ಪಾರ್ಟ್ಸ್ ಆಲ್ರೆಡಿ ಮಿಸ್ಸಿಂಗ್ ಆಗ್ಬಿಡುತ್ತೆ. ಬಟ್ ಒಂದು ವಿಷಯ ನೆನಪಿನಲ್ಲಿ ಇಟ್ಕೊಳ್ಳಿ, ಕ್ಯೋಟೋ ಪ್ರೋಟೋಕಾಲ್ ಅನ್ನೋದು ಲೀಗಲಿ ಬೈಂಡಿಂಗ್ ಅಗ್ರಿಮೆಂಟ್ ಆಗಿತ್ತು. ಓಕೆ, ಸೊ ಯಾವುದಾದರೂ ಒಂದು ದೇಶ ಸೈನ್ ಮಾಡಿಬಿಟ್ಟು ಬರಲಿಲ್ಲ ಅಂದರೆ ಅದನ್ನ ಲೀಗಲಿ ಏನು ಸೂ ಮಾಡ್ಬೋದಾಗಿತ್ತು. ದೆನ್ ಅದಾಗಿ ನೆಕ್ಸ್ಟ್ ಬರುವ ಕನ್ವೆನ್ಷನ್, ನಮ್ಗೆ ಇಂಪಾರ್ಟೆಂಟ್ ಆದಂತಹ ಕನ್ವೆನ್ಷನ್ ಯಾವುದು ಅಂದ್ರೆ COP 21. ಈ COP 21 ನೀವು ಇಲ್ಲಿ ನೋಡ್ಬೋದು, 21 ಪಕ್ಕದಲ್ಲಿ CMP11 ಅಂತ ಇದೆ. ಯಾಕಪ್ಪ ಅಂತ ಕೇಳಿದರೆ, ನಾನು ಆಗ್ಲೇ ಹೇಳ್ದೆ COP 11 ಮಾಂಟ್ರಿಯಲ್ ಅಲ್ಲಿ ಓಕೆ ನಾವೆಲ್ಲ ಸೈನ್ ಆಗ್ತೀವಿ ಅಂತ. COP 11, COP 3 ಇಂದ COP 11 ವರೆಗೆ 8 ವರ್ಷಗಳು ಬೇಕಾಯ್ತು ಸಿಗ್ನೇಚರ್ ಅನ್ನ ಮಾಡೋದಕ್ಕೆ. ಅದಾದ ಮೇಲೆ ಇದು
ಈ ಕನ್ವೆನ್ಷನ್ ಅನ್ನ CMP ಅಂತ ಕರೀತಾರೆ, CMP1 ಅಂತ. ಸೊ ಹಾಗಾಗಿ ನೀವು ಇಲ್ಲಿ ನೋಡ್ಬೋದು 10 ವರ್ಷಗಳ ಗ್ಯಾಪ್ ಇದೆ, 21 ಇಂದ 11, ದಟ್ ಈಸ್ COP21 ಅಂಡ್ ಕಾನ್ಫರೆನ್ಸ್ ಆಫ್ ಮಾಂಟ್ರಿಯಲ್ ಪಾರ್ಟೀಸ್ ಯಾರೆಲ್ಲ ಸಿಗ್ನೇಚರ್ ಆಗಿರೋರು, ಕೆಲವಷ್ಟು ಅಲ್ಲಿ ಸಿಗ್ನೇಚರ್ ಆಗಿರೋರು ಇಲ್ಲಿ ಇಲ್ಲ. ಹವಾಮಾನ ಬದಲಾವಣೆಯನ್ನು ಪರಿಸರದಲ್ಲಿ ಪರಿಹರಿಸಲು 2015ರಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಕ್ಯೋಟೋ ಪ್ರೋಟೋಕಾಲ್ ಅನ್ನು ಬದಲಾಯಿಸುತ್ತದೆ. ಸೊ ಇಟ್ ಚೇಂಜ್ ರೀಪ್ಲೇಸಸ್ ಕ್ಯೋಟೋ ಪ್ರೋಟೋಕಾಲ್ ಅಂತ ಹೇಳ್ತಾ ಇದ್ದಾರೆ. ಸೊ ತಾಪಮಾನ, ಸೊ ಏನು ಮೇಜರ್ ಆಗಿರುವಂತದ್ದು ಏನು ಅಂದ್ರೆ 2 ಡಿಗ್ರೀಸ್ಗಿಂತ ಕಡಿಮೆ ಲಿಮಿಟ್ ಮಾಡಬೇಕು ಗ್ರೀನ್ ಹೌಸ್ ಗ್ಯಾಸಸ್ ಅನ್ನ ಬಿಫೋರ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಗಿಂತ 2 ಡಿಗ್ರೀಸ್ಗಿಂತ ಕಡಿಮೆ ಮಾಡಬೇಕು. ಬಟ್ 1.5 ಡಿಗ್ರೀಸ್ಗಿಂತ ಕಡಿಮೆ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತಾರೆ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ ಅಲ್ಲಿ. ಬಟ್ ನೀವು ನೋಡ್ಬೋದು ಇದಾಗಿ ಆಲ್ರೆಡಿ ಇವಾಗ 9 ವರ್ಷಗಳಾಗಿದೆ. ನೀವು ರೀಸೆಂಟ್ ಆಗಿ ಯಾವುದೇ ಒಂದು IPCC ರಿಪೋರ್ಟ್ಸ್ ಆಗಿರ್ಬೋದು, ವರ್ಲ್ಡ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ರಿಪೋರ್ಟ್ಸ್ ಆಗಿರ್ಬೋದು, ಯಾವುದನ್ನಾದ್ರೂ ತೆಗೆದು ನೋಡಿದರೆ ಈ ಟಾರ್ಗೆಟ್ಸ್ ಅನ್ನ ಮೀಟ್ ಮಾಡೋದು ಕಷ್ಟ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಏನು ಅಂತ ಕೇಳಿದರೆ, ಇದು ಒಂದು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಮೇಲೆ ಕಾನೂನು ಬದ್ಧವಲ್ಲದ ಒಂದು ಅಗ್ರಿಮೆಂಟು. ಸೊ ದರ್ ಇಸ್ ನೋ ಲೀಗಲ್ ಬೈಂಡಿಂಗು. ದೆನ್ ಬಹಳಷ್ಟು ಸಿಗ್ನೇಚರ್ಗಳು 180 ಕಂಟ್ರಿಗಳು ಕಾರ್ಬನ್ ಎಮಿಷನ್ ಅನ್ನ ಕಟ್ ಮಾಡೋದ್ರ ಬಗ್ಗೆ ಸಿಗ್ನೇಚರ್ ಅನ್ನ ಮಾಡಿದ್ದಾರೆ. ಭಾರತ ಅದರಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಆದಂತಹ ದೇಶ. ಯಾಕಂದ್ರೆ ಈ ಕ್ಲೈಮೇಟ್ ಸಮಿಟ್ ಅನ್ನ ಸಿಗ್ನೇಚರಿನಲ್ಲಿ ಒಂದು ಪಾರ್ಟು ಓಕೆ ಅಭಿವೃದ್ಧಿ ಹೊಂದಿದ ದೇಶಗಳು ಆಲ್ರೆಡಿ ಗಡಿ ಪಾರ್ ಮಾಡಿ ಹೋಗಿ ಆಲ್ ಆರ್ ಡೆವಲಪ್ಡ್ ಅನ್ನೋ ದೇಶಗಳು. ದೆನ್ ದೇರ್ ಇಸ್ ಅ ಬಿಗ್ ಚಂಕ್ ಆಫ್ ಕಂಟ್ರೀಸ್, ಫಾರ್ ಎಕ್ಸಾಂಪಲ್ ಡೆವಲಪ್ಡ್ ಅಂಡ್ ಡೆವಲಪಿಂಗ್ ಅಂಡ್ ಅಂಡರ್ ಡೆವಲಪ್ಡ್, ಅವರೆಲ್ಲರ ಒಂದು ಪ್ರತಿನಿಧಿ ಯಾರು ಅಂದ್ರೆ ಭಾರತ. ಓಕೆ, ಸೊ ನಮ್ಮ ಮೇಲೆ ಆ ಟೈಮಿನಲ್ಲಿ ಹೆಚ್ಚಾದ ಜವಾಬ್ದಾರಿ ಇತ್ತು 2015ನಲ್ಲಿ. ಓಕೆ, ದೆನ್ COP21 ಆದ ಮೇಲೆ ಇನ್ನ ನೆಕ್ಸ್ಟ್ ಸಮ್ಮಿಟ್ಗಳು ನಡೆದವು. ಯಾವುದೆಲ್ಲ ಅಂದ್ರೆ ನೀವು ನೋಡಬಹುದು, COP22 ಮರಕೇಶ್ ನಲ್ಲಿ, 23 ಬಾನ್ ನಲ್ಲಿ, 24 ಕೆಟೋವಿಸ್ ನಲ್ಲಿ, 25 ಮೆಡ್ರಿಡ್ ಸ್ಪೇನ್ ನಲ್ಲಿ. ನೀವು ಇಲ್ಲಿ ನೋಡಬಹುದು ಈ ಮಧ್ಯದಲ್ಲಿ 1 ಇಯರ್ ಗ್ಯಾಪ್ ಇದೆ 2019 ಮತ್ತೆ 20 ಮಧ್ಯದಲ್ಲಿ. ಯಾಕೆ ಅಂದ್ರೆ COVID-19 ಇಯರ್. ಸೊ 21 COP26 ಗ್ಲಾಸ್ಗೋ ಬ್ರಿಟನ್ ನಲ್ಲಿ, 27 ಈಜಿಪ್ಟ್ ನಲ್ಲಿ, ಮತ್ತು ಮೋಸ್ಟ್ ರೀಸೆಂಟ್ ಆಗಿರೋದು ದುಬೈ ಅಲ್ಲಿ ನಡೆದಿರುವಂತದ್ದು. ಓಕೆ, ಸೊ ದಿಸ್ ಈಸ್ ದ ಲೇಟೆಸ್ಟ್ ಅಪ್ಡೇಟ್ ಅಬೌಟ್ ಕ್ಲೈಮೇಟ್ ಕಾನ್ಫರೆನ್ಸ್. ದೆನ್ ಒಂದು ಕಡೆ ಕ್ಲೈಮೇಟ್ ಕಾನ್ಫರೆನ್ಸ್ ಗ್ರೀನ್ ಹೌಸ್ ಗ್ಯಾಸಸ್ ಬಗ್ಗೆ ಮಾತಾಡ್ತಾ ಇದ್ರೆ, ಇನ್ನೊಂದು ಕಡೆ ನಮ್ಗೆ ಬರುವುದು ಯಾವುದು ಅಂದ್ರೆ ಓಝೋನ್ ಡಿಪ್ಲೀಷನ್ ಅಂತ. ಸೊ ಫಸ್ಟ್ ಟೈಮು 1985 ಅಲ್ಲಿ ಏನೋ ಒಂದು ಹೋಲ್ ಕಾಣಿಸ್ತಾ ಇದೆ. ಅಲ್ಲಿ ಅಂದ್ರೆ ಅಂಟಾರ್ಟಿಕಾದ ಮೇಲ್ಗಡೆ ಅಮೆರಿಕಾ ಅಂತ ದೊಡ್ಡ ಸೈಜಿನ ಹೋಲ್ ಕಂಡಿತು. ಸೊ 1985 ನಲ್ಲಿ ಆಸ್ಟ್ರಿಯಾದ ವಿಯನ್ನಾದಲ್ಲಿ ಓಝೋನ್ ಪದರ ಉರುಳಿತನದ, ಸೊ ದಟ್ ಈಸ್ ಡಿಪ್ಲೀಷನ್ ಅಂತ ಏನ್ ಹೇಳ್ತೀವಿ ಬಗ್ಗೆ ವಿಶೇಷವಾದಂತಹ US ಗಾತ್ರದ ಒಂದು ಹೋಲ್ ಕಾಣಿಸಿತು. ಆ ಹೋಲ್ ಏನಿದೆ ಅದರಿಂದ ಎಚ್ಚೆತ್ತುಕೊಂಡು ವಿಯನ್ನಾ ಕಾನ್ಫರೆನ್ಸ್ ಅನ್ನ ಮಾಡಿದರು, ವಿಯನ್ನಾ ಕನ್ವೆನ್ಷನ್ ಅನ್ನ ಮಾಡಿದ್ರು, ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತ. ಸೊ ಮಾಂಟ್ರಿಯಲ್ ಪ್ರೋಟೋಕಾಲ್ ಆಗಿ 2 ವರ್ಷದ ನಂತರ ಏನೆಲ್ಲ ಮಾಡಬೇಕು ಅಂತ ಒಂದು ರಿಸರ್ಚ್ ಮಾಡಿದ ಮೇಲೆ CFCs ಅಂತ ಹೇಳ್ತೀವಿ, ದಟ್ ಈಸ್ ಕ್ಲೋರೋಫ್ಲೋರೋಕಾರ್ಬನ್ಸ್ ಇಂದ ಆಗ್ತಾ ಇರುವಂತದ್ದು ಆ ಹೋಲು. ಯಾವ ಹೋಲು ಅಂತ ಕೇಳಿದರೆ ಸ್ಟ್ರಾಟೋಸ್ಫಿಯರಿಕ್ ಓಝೋನ್. ನೆನ್ಪಿನಲ್ಲಿ ಇಟ್ಕೊಳ್ಳಿ, 2 ತರದ ಓಝೋನ್ ಇರುತ್ತೆ, ಒಂದು ಟ್ರೋಪೋಸ್ಫಿಯರಿಕ್ ಓಝೋನು, ಇನ್ನೊಂದು ಸ್ಟ್ರಾಟೋಸ್ಫಿಯರಿಕ್ ಓಝೋನು. ಟ್ರೋಪೋಸ್ಫಿಯರಿಕ್ ಓಝೋನ್ ಖಂಡಿತ ಮನುಷ್ಯರಿಗೆ ಒಳ್ಳೇದಲ್ಲ, ಬಟ್ ಸ್ಟ್ರಾಟೋಸ್ಫಿಯರಿಕ್ ಈಸ್ ಇಂಪಾರ್ಟೆಂಟ್ ಫಾರ್ UV ರೇಸ್ ಬ್ಲಾಕಿಂಗ್. ಆಯ್ತಾ? ಸೊ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ CFCs ಅನ್ನ ಬ್ಲಾಕ್ ಮಾಡಬೇಕು, ಅದರ ಬದಲಾಗಿ HFCs ಅನ್ನ ಯೂಸ್ ಮಾಡಿ, ದಟ್ ಈಸ್ ಹೈಡ್ರೋಫ್ಲೋರೋಕಾರ್ಬನ್ಸ್ ಅಂತ ಏನ್ ಹೇಳ್ತಾರೆ. HFCs ಮತ್ತು HCFCs, ದಟ್ ಈಸ್ ಹೈಡ್ರೋಕ್ಲೋರೋಫ್ಲೋರೋಕಾರ್ಬನ್ಸ್ ಅಂತ. ಇದು ಎರಡರಿಂದ ಏನು ಓಝೋನ್ ಡಿಪ್ಲೀಷನ್ ಏನಿದೆ ಅದು ಕಡಿಮೆ ಆಗತ್ತೆ ಅಂತ. ಸೊ ಈ ಒಂದು ಟ್ರಿಕ್ಕಿನಿಂದ ಓಝೋನ್ ಡಿಪ್ಲೀಟ್ ಆಗಿರೋದು ಮುಚ್ಚುತ್ತಾ ಬರುತ್ತೆ. ಒನ್ ಆಫ್ ದ ವಂಡರ್ಸ್ ಆಕ್ಚುಲಿ. ಯಾಕಂದ್ರೆ ಪರಿಸರ ಹಾನಿ ಆಗಿರುವ ಪರಿಸರವನ್ನ ನಾವು ರಿಪ್ಲೆನಿಶ್ ಮಾಡಬಹುದು ಅನ್ನೋದನ್ನ ತೋರಿಸಿರುವಂತದ್ದು. ಆದ್ರೆ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಇದಾಗಿ 30 ವರ್ಷಗಳ ನಂತರ, ಸೊ 87 ಇಂದ ಹೇಳ್ಕೊಳ್ಳಿ, 97, 2007, 2016 ಅಲ್ಲಿ ಗೊತ್ತಾಗುತ್ತೆ ಹೈಡ್ರೋಫ್ಲೋರೋಕಾರ್ಬನ್ಸ್ ಏನು ನಾವು ರಿಪ್ಲೇಸ್ ಮಾಡಿದ್ವಲ್ಲ ಅದರಿಂದ ಓಝೋನ್ ಡಿಪ್ಲೀಷನ್ ಏನೋ ಕಡಿಮೆ ಆಯ್ತು. ಆದರೆ ಅದರಿಂದ ಗ್ರೀನ್ ಹೌಸ್ ಗ್ಯಾಸ್ ಹೈಡ್ರೋಫ್ಲೋರೋ
ಹೈಡ್ರೋಫ್ಲೋರೋಕಾರ್ಬನ್ ಇಸ್ ಅ ಗ್ರೀನ್ ಹೌಸ್ ಗ್ಯಾಸ್ ಅಂತ. ಸೊ 2016 ಅಲ್ಲಿ ಅದಕ್ಕೊಂದು ಅಮೆಂಡ್ಮೆಂಟ್ ಅನ್ನ ಮಾಡ್ತಾರೆ. ಆ ಅಮೆಂಡ್ಮೆಂಟ್ ನಲ್ಲಿ ಮಾಂಟ್ರಿಯಲ್ ಪ್ರೋಟೋಕಾಲ್ ಕಿಗಾಲಿ ಅಮೆಂಡ್ಮೆಂಟ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಫೇಸ್ ಡೌನ್ ಹೈಡ್ರೋಫ್ಲೋರೋಕಾರ್ಬನ್ ಪ್ರೊಡಕ್ಷನ್ ಅಂಡ್ ಕನ್ಸಂಪ್ಷನ್ ಟು ಅವಾಯ್ಡ್ ಕ್ಲೈಮೇಟ್ ಚೇಂಜ್. ಓಕೆ, ಸೊ ಇಲ್ಲೇ ನೋಡ್ಬೋದು ನೀವು HFCs while minor to stratospheric ozone can be powerful greenhouse gas. ಓಕೆ, ಸೊ ಇದು ಕಿಗಾಲಿ ಎಲ್ಲಿ ಬರುತ್ತೆ? ರವಾಂಡಾ ಅಲ್ಲಿ ಬರುತ್ತೆ, ನೆನಪಿನಲ್ಲಿ ಇಟ್ಕೊಳ್ಳಿ. 28th ಮೀಟಿಂಗ್ ಆಫ್ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಆಫ್ ಮಾಂಟ್ರಿಯಲ್ ಪ್ರೋಟೋಕಾಲ್. ದೆನ್ ನಮ್ಮ ಇದರಲ್ಲಿ ಏನು ಒಂದು ಕಡೆ ಇದು ಆಯ್ತು, ಏನು ಕ್ಲೈಮೇಟ್ ಚೇಂಜ್ ಆಯ್ತು, ಇನ್ನೊಂದು ಕಡೆ ಓಝೋನ್ ಆಯ್ತು. ನೆಕ್ಸ್ಟ್ ಬರುವುದು ಡೆಸರ್ಟಿಫಿಕೇಶನ್, ಮರುಭೂಮಿ ವಿರುದ್ಧ ಹೋರಾಡುವುದು ಅಂತ. ಸೊ ಕಾಂಬ್ಯಾಟಿಂಗ್ ಡೆಸರ್ಟಿಫಿಕೇಶನ್, ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ಸ್ ಟು ಕಾಂಬ್ಯಾಟ್ ಡೆಸರ್ಟಿಫಿಕೇಶನ್. ಇಟ್ ಈಸ್ ದ ಓನ್ಲಿ ಲೀಗಲಿ ಬೈಂಡಿಂಗ್ ಅಗ್ರಿಮೆಂಟ್ ಟು ಅಡ್ರೆಸ್ ಡೆಸರ್ಟಿಫಿಕೇಶನ್ ಅಂಡ್ ಡ್ರಾಟ್ಸ್. ಯಾವುದೇ ಒಂದು ಡ್ರಾಟ್ಸ್ ಆಗಿರ್ಬೋದು ಮತ್ತು ಡೆಸರ್ಟಿಫಿಕೇಶನ್ಗೆ ಲೀಗಲಿ ಬೈಂಡಿಂಗು 94ರಲ್ಲಿ ಸ್ಥಾಪಿಸಲಾಗಿದೆ ಮತ್ತು 196 ದೇಶಗಳು ಇದಕ್ಕೆ ಸಿಗ್ನೇಚರ್ ಅನ್ನ ಮಾಡಿದ್ದು. ಬೇಸಿಕಲಿ ಡೆಸರ್ಟಿಫಿಕೇಶನ್ ಅಂದರೆ ಡೆಸರ್ಟ್ ಆಗೋದಂತಲ್ಲ, ಫಾರೆಸ್ಟ್ ಡಿಗ್ರೇಡೇಷನ್ ಕೂಡ ಡೆಸರ್ಟಿಫಿಕೇಶನ್ ಅಂತ ಕನ್ಸಿಡರ್ ಆಗುತ್ತೆ. ಓಕೆ, ದೆನ್ ಭಾಗವಹಿಸುವಿಕೆ, ಪಾಲುದಾರಿಕೆ ಮತ್ತು ವಿಕೇಂದ್ರೀಕರಣ ತತ್ವಗಳ ಆಧಾರದ ಮೇಲೆ ಇದನ್ನ ಇರೋದು. ಭೂಮಿ ಅವಿನೀತಿ ಪರಿಣಾಮವನ್ನು ತಗ್ಗಿಸಲು ಮತ್ತು ಆಹಾರ, ನೀರು, ಆಶ್ರಯ ಮತ್ತು ಆರ್ಥಿಕ ಅವಕಾಶಗಳನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ದೆನ್ ಇನ್ನೊಂದು ಇಂಪಾರ್ಟೆಂಟ್ ಆದಂತಹ ಕಾನ್ಫರೆನ್ಸ್ ಯಾವುದು ಅಂತ ಕೇಳಿದರೆ ಜೈವಿಕ ವೈವಿಧ್ಯತೆಯ ಅವಲೋಕನದ ಕಾನ್ಫರೆನ್ಸ್, ದಟ್ ಈಸ್ ಓವರ್ ವ್ಯೂ ಅಂತ ಏನ್ ಹೇಳ್ತೀವಿ, ಅವಲೋಕನ. ಸೊ CBD, ಕಾನ್ಫರೆನ್ಸ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ. ಸೊ 93ರಲ್ಲಿ, ಸೊ ನೀವು ನೋಡ್ತಾ ಇರ್ಬೋದು 92ರಲ್ಲಿ ಯಾವಾಗ ರಿಯೋ ಆಯ್ತು, ಅದಾದ್ಮೇಲೆ ಚಕ್ ಅಂತ 1992 ಅಲ್ಲೇ ಕಾನ್ಫರೆನ್ಸ್ ಆಫ್ UNFCCC ಆಗೋಯ್ತು. ಅದಾದ್ಮೇಲೆ CBD ಆಯ್ತು, ಅದಾದ್ಮೇಲೆ ಕಾಂಬ್ಯಾಟ್ ಡೆಸರ್ಟಿಫಿಕೇಶನ್ ಅದು ಆಯ್ತು. ಸೊ ಇದರಲ್ಲಿ CBD ಅನ್ನೋದೇನಿದೆ, ವೈವಿಧ್ಯತೆಯನ್ನ ಕಾಪಾಡಬೇಕು ಅಂತ. ಯಾಕಂದ್ರೆ ಈ ಪರಿಸರ ಅಂದ್ರೆ ಬರೀ ಮನುಷ್ಯರೊಂದೇ ಬದುಕಬೇಕು ಅಂತ ಅಲ್ಲ, ಜೀವ ವೈವಿಧ್ಯತೆಯನ್ನು ಸಂರಕ್ಷಿಸುವ ಗುರಿಯನ್ನು ಹೊಂದಿರುವ ಕಾನೂನುಬದ್ಧ ಒಪ್ಪಂದ. ಸೊ ಲೀಗಲಿ ಬೈಂಡಿಂಗ್ ಟ್ರೀಟಿ ಇದು. ಸಸ್ಟೈನಬಲ್ ಬಯೋಲಾಜಿಕಲ್ ಡೈವರ್ಸಿಟಿ ಮತ್ತು ಅದರ ಯೂಸೇಜ್ ಅನ್ನ ಸಸ್ಟೈನಬಲ್ ಆಗಿ ಮಾಡಬೇಕು ಮತ್ತು ಅದಕ್ಕೆ ಫೇರ್ ಶೇರಿಂಗ್ ಆಫ್ ಜೆನೆಟಿಕ್ ರಿಸೋರ್ಸ್ ಬೆನಿಫಿಟ್. ಉದಾಹರಣೆಗೆ ಯಾವುದೋ ಒಂದು ಫಾರೆಸ್ಟ್ ಅಲ್ಲಿ ಯಾವುದೋ ಒಂದು ಮೆಡಿಸಿನಲ್ ಪ್ಲಾಂಟ್ ಸಿಕ್ಕಿರುತ್ತೆ. ಓಕೆ, ಆ ಮೆಡಿಸಿನಲ್ ಪ್ಲಾಂಟ್ ಒಬ್ಬ ಟ್ರೈಬಲ್ ಅಥವಾ ಬುಡಕಟ್ಟು ಜನಾಂಗಕ್ಕೆ ಗೊತ್ತಿರುತ್ತೆ. ಆ ಬುಡಕಟ್ಟು ಜನಾಂಗದವರು ಹಂಚ್ಕೊಂಡಿರ್ತಾರೆ ಯಾರೋ ಒಬ್ಬ ಬಂದಿರುವವ್ರ ಜೊತೆಗೆ. ಏನೋ ಫಾರ್ ಎಕ್ಸಾಂಪಲ್ ಇರುಳಾ ಟ್ರೈಬ್ಸ್ ಅಂತ ಇದ್ದಾರೆ, ಅವರು ಸ್ನೇಕ್ ಬೈಟ್ಗೆ ಯಾವುದೋ ಒಂದು ಟೈಪಿನ ಒಂದು ಮೆಡಿಸಿನ್ ಅವ್ರಿಗೆ ಗೊತ್ತಿರುತ್ತೆ. ನಾವು ಈ ಮೆಡಿಸಿನ್ ಅನ್ನ ಒಬ್ಬ ಸೈಂಟಿಸ್ಟ್ ತಗೊಂಡೋಗ್ಬಿಟ್ಟು ಅವರ ಲ್ಯಾಬ್ ಅಲ್ಲಿ ಇದರಲ್ಲಿ ಏನ್ ಕೆಮಿಕಲ್ ಇಂದ ಇದಾಗ್ತಾ ಇದೆ ಅಂತ ತಗೊಂಡೋಗಿ ಅದಕ್ಕೊಂದು ದೊಡ್ಡ ಏನೋ ಒಂದು ಪ್ರಾಡಕ್ಟ್ ಕಂಡು ಹಿಡಿದ್ಬಿಟ್ಟು ಆ ಪ್ರಾಡಕ್ಟ್ ಅನ್ನ ಸೇಲ್ ಮಾಡಿ ದುಡ್ಡು ಮಾಡಿದರೆ, ಪಾಪ ಗೊತ್ತಿರುವ ಜೆನೆಟಿಕ್ ರಿಸೋರ್ಸ್ ಅನ್ನ ಗೊತ್ತಿರುವ ಜನರಿಗೆ ಅದರ ಏನು ದುಡ್ಡು ತಲುಪಬೇಕಲ್ಲ. ಸೊ ಫೇರ್ ಶೇರಿಂಗ್ ಆಫ್ ಜೆನೆಟಿಕ್ ರಿಸೋರ್ಸ್ ಬೆನಿಫಿಟ್ಸ್ ಅಂತ ಹೇಳ್ತಾರೆ. ಇಂಡಿಯಾ ಇದಕ್ಕೆ ಸಿಗ್ನೇಚರು ಮತ್ತು ಅದಕ್ಕಾಗಿ ನಾವು ಬಯೋಲಾಜಿಕಲ್ ಡೈವರ್ಸಿಟಿ ಆಕ್ಟ್ 2002 ಸ್ಥಾಪಿಸಿದ್ದೀವಿ. CBD ಸೆಕ್ರೆಟರಿಯೇಟ್ UNEP ಅಡಿಯಲ್ಲಿ ಬರುವಂತದ್ದು. ಓಕೆ, CBD ಯಲ್ಲಿ 2 ಇಂಪಾರ್ಟೆಂಟ್ ಸಬ್ ಟ್ರೀಟೀಸ್ ಇದೆ, ಸಬ್ಸಿಡಿಯರಿ ಟ್ರೀಟೀಸ್ ಅಂತ. ಯಾವುದು ಅಂದ್ರೆ ಮೊದಲನೆಯದು ನಗೋಯಾ ಪ್ರೋಟೋಕಾಲ್. ಸೊ ಇದೇನು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಆಕ್ಸೆಸ್ ಅಂಡ್ ಬೆನಿಫಿಟ್ ಶೇರಿಂಗ್. ಸೊ ಯಾವುದೆಲ್ಲ ಒಂದು ಫೇರ್ ಅಂಡ್ ಈಕ್ವಿಟಬಲ್ ಶೇರಿಂಗ್ ಆಫ್ ಬೆನಿಫಿಟ್ಸ್ ಫ್ರಮ್ ಜೆನೆಟಿಕ್ ರಿಸೋರ್ಸಸ್. ನಾನು ಆಗ್ಲೇ ಹೇಳ್ದಂಗೆ ಫೇರ್ ಆಗಿ ಶೇರ್ ಮಾಡಬೇಕು, ಈಕ್ವಿಟಬಲ್ ಆಗಿ ಶೇರ್ ಮಾಡಬೇಕು ಮತ್ತು ಪ್ರೇಯರ್ ಇನ್ಫಾರ್ಮ್ಡ್ ಕನ್ಸೆಂಟ್ ಇರಬೇಕು. ಯಾವ ಕಂಟ್ರಿಯಿಂದ ಜೆನೆಟಿಕ್ ರಿಸೋರ್ಸ್ ತಗೊಂಡೋಗ್ತಾ ಇದ್ದಾರೋ ಆ ಕಂಟ್ರಿಯಿಂದ ಪೂರ್ವವಾಗಿ ಮಾಹಿತಿಯನ್ನ ನಾವು ತಗೊಂಡೋಗ್ತಾ ಇದೀವಿ ಅನ್ನೋ ಒಂದು ಅಗ್ರಿಮೆಂಟ್ ಇರಬೇಕು. ಮತ್ತು ಟ್ರೆಡಿಷನಲ್ ನಾಲೆಜ್, ಸಾಂಪ್ರದಾಯಿಕ ಜ್ಞಾನ, ಎಸ್ಪೆಷಲಿ ಇಂಡಿಜಿನಸ್ ಅಂಡ್ ಲೋಕಲ್ ಕಮ್ಯುನಿಟೀಸ್, ನಾನು ಆಗ್ಲೇ ಹೇಳ್ದಂಗೆ ಅನುವಂಶಿಕ ಸಂಪನ್ಮೂಲಗಳಿಗೆ ಸಂಬಂಧಿಸಿದ ಅವರ ಸಾಂಪ್ರದಾಯಿಕ ಜ್ಞಾನದ ಮೇಲೆ ಸ್ಥಳೀಯ ಮತ್ತು ಸ್ಥಳೀಯ ಸಮುದಾಯಗಳ ಹಕ್ಕುಗಳನ್ನು ರಕ್ಷಿಸುತ್ತದೆ. ಬಹಳ ಬಹಳ ಇಂಪಾರ್ಟೆಂಟ್ ಆದಂತಹ ಪಾರ್ಟು. ಬಹಳಷ್ಟು ಜನ ಇದರಿಂದ ವಂಚಿತರಾಗಿರುವ ಒಂದು ಹಿಸ್ಟಾರಿಕಲ್ ಕೇಸಸ್ ಬಹಳನೇ ಇದೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ನಗೋಯಾ ಪ್ರೋಟೋಕಾಲ್. ದೆನ್ ಇದರ ಇನ್ನೊಂದು ಭಾಗ ಬಂದ್ಬಿಟ್ಟು ಕಾರ್ತಗಿನಾ. ಸೊ ಕಾರ್ಟಗಿನಾ ಪ್ರೋಟೋಕಾಲ್ ಯಾವಾಗ ಬರ್ತಾ ಇರೋದು ಅಂದ್ರೆ 2000ರಲ್ಲಿ ಬರ್ತಾ ಇರೋದು. ದಿಸ್ ಈಸ್ ಜೈವಿಕ ಸುರಕ್ಷತೆ. ಸೊ ಏನಪ್ಪಾ ಅಂದ್ರೆ ನಾವು ಯಾವುದೋ ಒಂದು
ಬಯೋಲಾಜಿಕಲಿ ಮಾಡಿಫೈ ಮಾಡಿರುವಂತಹ ಒಂದು ಆರ್ಗ್ಯಾನಿಸಮ್ ಅನ್ನ ಲ್ಯಾಬ್ ಅಲ್ಲಿ ತಯಾರಿಸಿದೀವಿ. ಈ ಲ್ಯಾಬ್ ಅಲ್ಲಿ ತಯಾರಿಸಿದ ಆರ್ಗ್ಯಾನಿಸಮ್ ನ ಇದು ಹೆಂಗ್ ವರ್ಕ್ ಮಾಡುತ್ತೆ ಅಂತ ನಮ್ಮ ಲೇಕ್ ಅಲ್ಲಿ ಬಿಟ್ರೆ ಜನ ಇಲ್ಲ ಏನೋ ಇವ್ರು ಲೇಕ್ ಅಲ್ಲಿ ಬಿಟ್ಬಿಟ್ರು ಅಂತ ಬಯೋ ಚಾನ್ಸಸ್ ಇರುತ್ತೆ. ಅದೇ ಲೆಟಸ್ ನಾವು ಯಾವ್ದೋ ಒಂದು ನೈಜೀರಿಯಾ ಆ ದೇಶಕ್ಕೆ ತಗೊಂಡೋಗಿ ಅಲ್ಲಿ ಲೇಕ್ ಅಲ್ಲಿ ಬಿಟ್ಟು ಏನಾಗುತ್ತೆ ಅಂತ ನೋಡೋಣ ಅಂತ ಮಾಡೋದು ಖಂಡಿತ ತಪ್ಪು. ಓಕೆ, ದಿಸ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಲಿವಿಂಗ್ ಮಾಡಿಫೈಡ್ ಅನಿಮಲ್ಸ್. ಓಕೆ, protect biological diversity from the risk of living modified animals. ಅಂದ್ರೆ ಮೊದಲೇ ಪ್ರಿಕಾಷನರಿ ಪ್ರಿನ್ಸಿಪಲ್ಸ್ ಇರಬೇಕು ಮತ್ತು ಅದಕ್ಕೆ ಬೇಕಾದಂತಹ ಇಂಪೋರ್ಟ್ ರೆಸ್ಟ್ರಿಕ್ಷನ್ಸ್ ಯಾರು ಡೆವಲಪಿಂಗ್ ನೇಷನ್ಸ್ ಅಲ್ಲಿ ನಾವು ವಿತೌಟ್ ಸಫಿಶಿಯಂಟ್ ಎವಿಡೆನ್ಸ್ ಇದು ಯಾವುದೋ ಒಂದು ಲಿವಿಂಗ್ ಮಾಡಿಫೈಡ್ ಅನಿಮಲ್ ನಮ್ಗೆ ಏನು ಹಾರ್ಮ್ ಮಾಡಲ್ಲ ಅಂತ ಎವಿಡೆನ್ಸ್ ಇರಲಾದೆ ನಾವು ಆಮದು ಮಾಡಿಕೊಳ್ಳೋಲ್ಲ, ಆಮದನ್ನು ನಿಷೇಧಿಸಲು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಅವಕಾಶವನ್ನು ಕೊಡುತ್ತೆ. ಬಹಳನೇ ಇಂಪಾರ್ಟೆಂಟು, ಯಾಕಂದ್ರೆ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಈ ದೇಶಗಳ ವಾಯ್ಸ್ ಅನ್ನ ದಬ್ಬಿ ಬಿಡೋದು ಬಹಳನೇ ಈಸಿ ಆಗುತ್ತೆ ಪ್ರಗತಿ ಹೊಂದಿದ ದೇಶಗಳಿಗೆ. ಬಟ್ ಈ ತರದ ಪ್ರೋಟೋಕಾಲ್ಸ್ ಇಂದ ನಾವು ತಗೊಳ್ಳಲ್ಲಪ್ಪ, ಕೋವಿಡ್-19 ದೇಶದಲ್ಲಿ ಆಗಿರುವಂತಹ ಇದನ್ನ ಮಾಡುತ್ತೆ. ರಫ್ತುದಾರರು ಸಾಗಾಣಿಕೆಯ ಲೇಬಲ್ ನಲ್ಲಿ ಸಾಗಾಣಿಕೆಗಳನ್ನು ಲೇಬಲ್ ಮಾಡೋದು ಮತ್ತು ಮಾಹಿತಿಯ ವಿನಿಮಯ ಮಾಡೋದು ಬಹಳನೇ ಅಗತ್ಯ ಇರುತ್ತೆ. ಎಲ್ಲ ಡೀಟೇಲ್ಸ್ ಅನ್ನ ಅವರು ಬರೆದಿರಬೇಕು. 2003ರಲ್ಲಿ ಬಂತಹ ಟ್ರೀಟಿ ಇದು. ದೆನ್ ರಾಮ್ಸಾರ್ ಸಮಾವೇಶ 1971ರಲ್ಲಿ ಅಂಗೀಕರಿಸಲ್ಪಟ್ಟ ವೆಟ್ಲ್ಯಾಂಡ್ಸ್ ನ ಕುರಿತಾದಂತಹ ಸಮಾವೇಶ. ಸೊ ವೆಟ್ಲ್ಯಾಂಡ್ಸ್ ಬಗ್ಗೆ ಇರುವುದು ಮೇನ್ ಏನು ಅಂದ್ರೆ ರಾಮ್ಸಾರ್ ಸಮಾವೇಶ ವೆಟ್ಲ್ಯಾಂಡ್ಸ್ ಅನ್ನ ಯೂಸ್ ಮಾಡಬಾರ್ದು ಅಂತ ಯಾವತ್ತಿಗೂ ಹೇಳೋದಿಲ್ಲ. ಅದು ಹೇಳುವ ಒಂದೇ ಒಂದು ಪದ ವೈಸ್ ಯೂಸ್ ಪ್ರಿನ್ಸಿಪಲ್, ಅಂದರೆ ನಿಮ್ಮ ಬುದ್ಧಿಯನ್ನು ಯೂಸ್ ಮಾಡಿಕೊಂಡು ಅದನ್ನ ಯೂಸ್ ಮಾಡಿ ಅಂತ. ಸೊ ವೈಸ್ಲಿ ಯೂಸ್ ಆಲ್ ವೆಟ್ಲ್ಯಾಂಡ್ಸ್ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಬಟ್ ರಾಮ್ಸಾರ್ ಸೈಟಿನ ನೆಕ್ಸ್ಟ್ ಪಾರ್ಟ್ ಯಾವುದು ಅಂದ್ರೆ ಮಾಂಟ್ರೂ ರೆಕಾರ್ಡ್ ಅಂತ. ಯಾವೆಲ್ಲ ರಾಮ್ಸಾರ್ ಪಟ್ಟಿಯ ಭಾಗವಾಗಿದ್ದು ತಾಂತ್ರಿಕ ಬೆಳವಣಿಗೆಗಳು, ಮಾಲಿನ್ಯ ಅಥವಾ ಮಾನವ ಹಸ್ತಕ್ಷೇಪದಿಂದಾಗಿ ಪರಿಸರ ಬದಲಾವಣೆಗೆ ಸಂಭವಿಸಿದ ತೇವ ಪ್ರದೇಶಗಳನ್ನು ನೋಂದಾಯಿಸುತ್ತದೆ. ಸೊ ಯಾವುದೆಲ್ಲ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್, ಪೊಲ್ಯೂಷನ್, ಹ್ಯೂಮನ್ ಇಂಟರ್ಫರೆನ್ಸ್ ಇದರಿಂದೆಲ್ಲ ಪ್ರಾಬ್ಲಮ್ ಕಾಸ್ ಆಗಿದೆ ಮಾಂಟ್ರೂ ರಾಮ್ಸಾರ್ಗೆ, ಅದನ್ನ ಪ್ಲೇಸ್ ಮಾಡುವಂತದ್ದು. ದೆನ್ ಸೈಟ್ಸ್ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಶೀಸ್. ಸೊ ವನ್ಯಪ್ರಾಣಿ ಮತ್ತು ಸಸ್ಯಗಳ ಅಳಿವಿನಂಚಿನಲ್ಲಿರುವ ಪ್ರಭೇದಗಳಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ಸಮಾವೇಶ. ಉದಾಹರಣೆಗೆ ಯಾವುದೋ ಒಂದು ಎಂಡೇಂಜರ್ಡ್ ಸ್ಪೀಶೀಸ್ ಇರುತ್ತೆ, ಆ ಸ್ಪೀಶೀಸ್ ಅನ್ನ ಇಂಟರ್ನ್ಯಾಷನಲಿ ಕೆಲವಷ್ಟು ಕಳ್ಳ ಸಾಗಾಣಿಕೆ ಮಾಡೋದನ್ನ ತಡೆಗಟ್ಟಲು ಇರುವಂತಹ ಸ್ಪೀಶೀಸು ವೆರಿ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ಫಿಶಿನ ಸ್ಕೇಲ್ಸ್ ಅನ್ನ ಟೇಸ್ಟಿಯಾಗಿರುತ್ತೆ ಅಂತ ತಿನ್ನೋದು, ಯಾವುದೋ ಒಂದು ಪ್ಯಾಂಗಲಿನ ಅದರ ಸ್ಕೇಲ್ಸ್ ಇದರಲ್ಲಿ ಏನೋ ಮ್ಯಾಜಿಕ್ ಇದೆ ಅಂತ, ಇದೆಲ್ಲ ನಾನು ನಿಜವಾಗಿ ಆಗ್ತಾ ಇರೋದು ಹೇಳ್ತಾ ಇರೋದು. ಪ್ಯಾಂಗಲಿನ ಸ್ಕೇಲ್ಸ್ ಇದರಲ್ಲಿ ಏನೋ ಒಂದು ಮ್ಯಾಜಿಕಲ್ ಮೆಡಿಸಿನಲ್ ಪ್ರಾಪರ್ಟಿ ಇದೆ ಅಂತ ಅದನ್ನ ಕಟ್ ಮಾಡಿ ಕಳ್ಳ ಸಾಗಾಣಿಕೆ ಮಾಡೋದು, ಇದನ್ನೆಲ್ಲ ತಡೆಗಟ್ಟುವ ಒಂದು ಕನ್ವೆನ್ಷನ್ ಸೈಟ್ಸ್ ಕನ್ವೆನ್ಷನ್. ರಾಜ್ಯಗಳು ಮತ್ತು ಪ್ರಾದೇಶಿಕ ಆರ್ಥಿಕ ಏಕೀಕರಣ ಸಂಸ್ಥೆಗಳನ್ನು ಸ್ವಯಂ ಪ್ರೇರಿತವಾಗಿ ಅಂಗೀಕರಿಸಲು ರಾಷ್ಟ್ರೀಯವಾದಂತಹ ಒಪ್ಪಂದ 1963ರಲ್ಲಿ IUCN ಕನ್ವೆನ್ಷನ್ ನಲ್ಲಿ ಈ ತರ ಆಗ್ತಾ ಇದೆ, ನಾವು ಇದನ್ನ ತಡಿಬೇಕು ಅಂತ ಆದಾಗ ಇದನ್ನ ಎಂಟರ್ ಮಾಡ್ಕೊಂಡಿರೋದು. ಪ್ರಿವೆಂಟ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ವೈಲ್ಡ್ ಅನಿಮಲ್ಸ್ ಇನ್ ಥ್ರೆಟನಿಂಗ್ ದರ್ ಸರ್ವೈವಲ್. ಇದರಲ್ಲಿ ಮುಖ್ಯವಾದಂತದ್ದು ಏನು ಅಂದ್ರೆ UNEP ಏನಿದೆ ಅದು ಸೈಟ್ಸಿನ ಸೆಕ್ರೆಟರಿ ಕೂಡ. ನಾನಾಗ್ಲೇ ಹೇಳಿದೆ UNEP ಅನ್ನೋದು ಯುನೈಟೆಡ್ ನೇಷನ್ಸ್ ಎನ್ವೈರನ್ಮೆಂಟ್ ಪ್ರೋಗ್ರಾಮು 1972 ಅಲ್ಲೇ ಎಸ್ಟಾಬ್ಲಿಷ್ ಆಗಿರೋದು. ದೆನ್ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ COP ಸರ್ವೋಚ್ಚ ನಿರ್ಧಾರ, ಇದರಲ್ಲಿಯೂ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಇದೆ, ಇದರದೇ ಬೇರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್. ಇದು ಲೀಗಲಿ ಬೈಂಡಿಂಗ್ ಆದರೂ ಅದಾದ ದೇಶಗಳ ಯಾವ ದೇಶಗಳ ಒಂದು ನ್ಯಾಷನಲ್ ಲಾಸ್ ಇದೆ ಏನಿದೆ ಅದನ್ನ ರೀಪ್ಲೇಸ್ ಮಾಡೋದಿಲ್ಲ. ಓಕೆ, ಸೈಟ್ಸಿನಲ್ಲಿ 3 ತರದ ಅನುಬಂಧಗಳು ಅಥವಾ ಅನೆಕ್ಷರ್ಸ್ ಅಂತ ಏನ್ ಹೇಳ್ತೀವಿ ಅದಿದೆ. ಅನೆಕ್ಸ್ 1 ನಲ್ಲಿ ಬರುವಂತದ್ದು ಯಾವುದಂದ್ರೆ ಯಾವುದೇ ಒಂದು ಅಳಿವಿನಂಚಿನಲ್ಲಿರುವ ಹೆಚ್ಚು ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ಏನ್ ಹೇಳ್ತೀವಿ ಅದನ್ನು ಪಟ್ಟಿ ಮಾಡಲಾಗಿದೆ. ಇದರ ಆಮದು ಪರವಾನಗಿ ಮತ್ತು ರಫ್ತು ಪರವಾನಗಿ ದಟ್ ಈಸ್ ಪರ್ಮಿಷನ್ಸ್ ಅನ್ನ ತಗೊಂಡು ಮಾತ್ರ ಮಾಡುವಂತದ್ದು. ಸೈಂಟಿಫಿಕ್ ರೀಸನ್ಸ್ ಗೆ ಏನೋ ಒಂದು ನಾವು ಸ್ಟಡಿ ಮಾಡಬೇಕು ಅನ್ನೋದಕ್ಕೆ ಮಾತ್ರ ಇದಕ್ಕೆ ಪರ್ಮಿಷನ್ ಅನ್ನ ಕೊಡ್ತಾರೆ. ಎರಡನೆಯದು ಯಾವುದು ಅಂದ್ರೆ ಪ್ರಸ್ತುತವಾಗಿ ಅದು ಬೆದರಿಕೆಯಲ್ಲಿ ಒಳಗಾಗಿಲ್ಲ, ಬಟ್ ಮುಂದೆ ಅದಕ್ಕೆ ಒಂದು ಚಾನ್ಸಸ್ ಇದೆ ಅನ್ನುವಂಥದ್ದು. ಸೊ ನಿಯಂತ್ರಿಸದ ಹೊರತು ಅದು ಆಗಬಹುದು. ಇವಾಗ ಅದನ್ನ ಕಂಟ್ರೋಲ್ ಮಾಡ್ಲಿಲ್ಲ ಅಂದ್ರೆ ಮುಂದೆ ಅದಕ್ಕೆ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಸಂರಕ್ಷಣಾ ಕಾರಣಗಳಿಗಾಗಿ ಪಟ್ಟಿ ಮಾಡಲಾದ ವ್ಯಾಪಾರ ಮಾದರಿಗಳನ್ನು ಹೋಲುವ
ಸೊ ಲುಕ್ ಅಲೈಕ್ ಅಂತ ನೋಟ ಸಮಾನ ಜಾತಿಗಳು ಅಂತ ಏನ್ ಹೇಳ್ತೀವಿ ಅದನ್ನು ಒಳಗೊಂಡಿದೆ. 3 ಅಲ್ಲಿ ಏನು ಅಂದ್ರೆ ಕೆಲವು ಕಡೆ ಜಾತಿಗಳಲ್ಲಿ ಈಗಾಗಲೇ ವ್ಯಾಪಾರವನ್ನು ನಿಯಂತ್ರಿಸುವ ಪಕ್ಷದ ಕೋರಿಕೆಯ ಮೇರೆಗೆ, ದಟ್ ಈಸ್ ಪಾರ್ಟೀಸ್, ಕೆಲವಷ್ಟು ಪಾರ್ಟೀಸ್ ರಿಕ್ವೆಸ್ಟ್ ಮಾಡ್ಕೋಬೇಕು, ಇಲ್ಲ ಈ ಪ್ರಭೇದವನ್ನ ನೀವು ನೋಡಿ ಈ ರೀಜನ್ ನಲ್ಲಿ ಮಾಡಿ ಅಂತ. ಸೊ ಅದನ್ನ ಅನೆಕ್ಸ್ 3 ಅಲ್ಲಿ ಮಾಡಿದ್ದಾರೆ. ದೆನ್ ಬಾರ್ನ್ ಕನ್ವೆನ್ಷನ್, ಇದನ್ನೇನಂತ ಕರಿತೀವಿ, ಕನ್ವೆನ್ಷನ್ ಆನ್ ಮೈಗ್ರೇಟರಿ ಸ್ಪೀಶೀಸ್, CMS ಅಂತ ಕರೀತಾರೆ. ಸೊ ಇಟ್ ಈಸ್ ದ ಕಾಡು ಪ್ರಾಣಿಗಳ ವಲಸೆ ಪ್ರಭೇದ ಎಂದು ಕರೆಯುತ್ತದೆ. ಸೊ ಭಾರತದಲ್ಲಿ ನೆನಪಿನಲ್ಲಿಟ್ಕೊಳ್ಳಿ, ಇಂಪಾರ್ಟೆಂಟ್ ಆದಂತ 2020ರಲ್ಲಿ ಈ ಕನ್ವೆನ್ಷನ್ ಆಗಿತ್ತು, ನಾವು ಹೋಸ್ಟ್ ಮಾಡಿದ್ವಿ. ಏನಂದ್ರೆ ಬೇಸಿಕಲಿ ಮೈಗ್ರೇಟರಿ ಸ್ಪೀಶೀಸ್ ಏನಿದೆ ಅದನ್ನ ಪ್ರೊಟೆಕ್ಟ್ ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್ ಇರ್ರವಡಿ ಡಾಲ್ಫಿನ್ ಅಂತ ಬರುತ್ತೆ, ಎಲ್ಲಿ ನಮ್ಮ ಚಿಲಿಕಾ ಲೇಕ್ ಹತ್ರ ಬರುತ್ತೆ ಈಸ್ಟ್ ಕೋಸ್ಟ್ ಗೆ. ಸೊ ಲಕ್ಷಾಂತರ ಇರ್ರವಡಿ ಡಾಲ್ಫಿನ್ ಗಳು ಬಂದು ಹೋಗುವುದನ್ನ ನಾವು ಪ್ರೊಟೆಕ್ಟ್ ಮಾಡಬೇಕು ಅಂತ 83ರಲ್ಲಿ ಸಂಯೋಜಿಸಲಾಗಿದ್ದು 84ರಲ್ಲಿ ಬಂದಿರುವಂತದ್ದು. ಇದರ 2 ಅಪೆಂಡಿಕ್ಸ್ ಗಳಿದೆ, ಒಂದು ಎಂಡೇಂಜರ್ಡ್, ಇನ್ನೊಂದು ಥ್ರೆಟನ್ಡ್ ಸ್ಪೀಶೀಸ್ ಗಾಗಿ ಇರುವಂತಹ 2 ಅಪೆಂಡಿಕ್ಸ್ ಗಳು. ಜುರಿಸ್ಡಿಕ್ಷನ್, states are obligated to protect within by passing a jurisdiction, ಒಂದು ಲೆಜಿಸ್ಲೇಷನ್ ಅನ್ನ ಪಾಸ್ ಮಾಡಬೇಕು. ಇದು ಬಾರ್ನ್ ಕನ್ವೆನ್ಷನ್, CMS ಅಂತ, ಮೈಗ್ರೇಟರಿ ಸ್ಪೀಶೀಸ್. ದೆನ್ ರೋಟರ್ಡ್ಯಾಮ್ ಕನ್ವೆನ್ಷನ್ ಅಂತ. ರೋಟರ್ಡ್ಯಾಮ್ ನಲ್ಲಿ ಏನಾಗುತ್ತೆ ಅಂದ್ರೆ ಕಾನ್ಫರೆನ್ಸ್ ಆನ್ ಪ್ಲಿನಿಪೊಟೆಂಟರೀಸ್ ಅಂತ. ಸೊ ಈ ಪ್ಲಿನಿಪೊಟೆಂಟರೀಸ್ ಅಲ್ಲಿ ಏನು ಅಂದ್ರೆ ಮಾಹಿತಿ ಪೂರ್ವ PIC, ಪ್ರಯರ್ಡ್ ಇನ್ಫಾರ್ಮ್ಡ್ ಕನ್ಸೆಂಟ್ ಆನ್ ಹಜಾರ್ಡಸ್ ಕೆಮಿಕಲ್ಸ್. ಉದಾಹರಣೆಗೆ ಯಾವುದೋ ಒಂದು ಹಜಾರ್ಡಸ್ ಕೆಮಿಕಲ್ಸ್, ಯಾವ 3 ತರದ ಮೋಸ್ಟ್ ಡೇಂಜರಸ್ ವಾರ್ಫೇರ್ ಅಂತ ಹೇಳ್ತಾರೆ ಅಂತ ಕೇಳಿದರೆ, ಇಟ್ ಈಸ್ 1 ಬಯೋಲಾಜಿಕಲ್ ವಾರ್ಫೇರ್, 2 chemical warfare, 3 nuclear warfare. ಓಕೆ, ಮೋಸ್ಟ್ ಡೇಂಜರಸ್ ವಾರ್ಫೇರ್ ಈಸ್ ಈ 3 ವಾರ್ಫೇರ್ ಗಳು. ಬಯೋಲಾಜಿಕಲ್ ವಾರ್ಫೇರ್ ಗೆ ನಾವು ಆಗ್ಲೇ ನೋಡಿದ ವಾರ್ಫೇರ್ ಅಲ್ಲ, ಬಯೋಲಾಜಿಕಲ್ ಟ್ರಾನ್ಸ್ಪೋರ್ಟ್ಗೆ ಟ್ರಾನ್ಸ್ಪೋರ್ಟ್ ಅನ್ನು ತಡೆಗಟ್ಟಲು, ಇದು ಕೆಮಿಕಲ್ಸ್ ಅನ್ನ ತಡೆಗಟ್ಟಬೇಕು ಅಂತ. ಯಾವುದೇ ಹಜಾರ್ಡಸ್ ಕೆಮಿಕಲ್ಸ್, ಸೊ ಅಪಾಯಕಾರಿ ರಾಸಾಯನಿಕಗಳನ್ನು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಹಂಚಿಕೆಯ ಜವಾಬ್ದಾರಿ ಮತ್ತು ಸಹಕಾರ ನಿಯಂತ್ರಣ ಪ್ರಯತ್ನವನ್ನು ಉತ್ತೇಜಿಸುತ್ತದೆ. ಸೊ ಉದಾಹರಣೆಗೆ ಯಾವುದೋ ಕೆಮಿಕಲ್ ಅಲ್ಲಿ ಲ್ಯಾಬೊರೇಟರಿಯಲ್ಲಿ ಟೆಸ್ಟ್ ಮಾಡಿದ್ರು. ಈ ತರದ್ದು ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ರಷ್ಯಾ ಮತ್ತು ಚೈನಾದ ನಡುವೆ ಮತ್ತು ದಲ್ಲಿ ಬಹಳನೇ ಇಂಪಾರ್ಟೆಂಟ್ ಆದಂತಹ ಪಾರ್ಟ್. ಸೊ ಕೆಮಿಕಲ್ ವೆಪನ್ಸ್ ಅನ್ನ ಏನ್ ಯೂಸ್ ಮಾಡ್ತಾರೆ, ರಷ್ಯಾ ಯುಕ್ರೇನ್ ವಾರ್ ಅಲ್ಲಿ ಯೂಸ್ ಮಾಡಿದಾರ ಅನ್ನೋ ಕ್ವೆಶನ್ ಮಾರ್ಕು ಇರುತ್ತೆ. ಸೊ ಅದನ್ನ ತಗೊಂಡ್ ಬಂದ್ಬಿಟ್ಟು ಎಲ್ಲೋ ಒಂದ್ ಕಡೆ ಬೇರೆ ಕಡೆ ಟೆಸ್ಟ್ ಮಾಡೋಣ, ಈ ಕೆಮಿಕಲ್ ಇಂದ ಏನಾಗತ್ತೆ ಅಂತ. ಆ ತರದ ಟೆಸ್ಟ್ ಅನ್ನ ಮಾಡೋದಕ್ಕಾಗಿ ಬೇರೆ ಕಡೆ ಟ್ರಾನ್ಸ್ಪೋರ್ಟ್ ಮಾಡೋಂಗಿಲ್ಲ, ಎಕ್ಸ್ಪೋರ್ಟ್ ಮಾಡುವಂಗಿಲ್ಲ ಅನ್ನೋದಕ್ಕೆ ಇರೋದು ರೋಟರ್ಡ್ಯಾಮ್ ಕನ್ವೆನ್ಷನ್. ಓಕೆ, 89ರಲ್ಲಿ UNEP ಮತ್ತು FAO ಸ್ಟಾರ್ಟ್ ಮಾಡಿರೋದು ಇದು. ದೆನ್ ಮಿನಾಮಟಾ ಕನ್ವೆನ್ಷನ್. ಈ ಮಿನಾಮಟಾ ಕನ್ವೆನ್ಷನ್ ಏನಿದೆ, ಏನು M ಫಾರ್ ಮಿನಾಮಟಾ, M ಫಾರ್ ಮರ್ಕ್ಯೂರಿ ಅಂತ ನೆನಪಿನಲ್ಲಿ ಇಟ್ಕೊಳ್ಳಿ. WHO ಹೇಳುತ್ತೆ ಇದು 1 ಆಫ್ ದ ಟಾಪ್ 10 ಮೇಜರ್ ಹೆಲ್ತ್ ಕನ್ಸರ್ನ್ ಆಗಿದೆ. ಯಾವುದಕ್ಕೆ ಅಂದ್ರೆ ಪಾದರಸ ಅಂತ ಏನ್ ಹೇಳ್ತೀವಿ ಅದು, ಮತ್ತು ಅದರ ಸಂಯುಕ್ತಗಳಿಂದ ಮಾನವ ಆರೋಗ್ಯಕ್ಕೆ ಮತ್ತು ಪರಿಸರವನ್ನು ರಕ್ಷಿಸಲು ಜಾಗತಿಕ ಒಪ್ಪಂದ 2013ರಲ್ಲಿ ಸ್ವಿಟ್ಜರ್ಲ್ಯಾಂಡಿನ ಜಿನೀವಾದಲ್ಲಿ ನಡೆದ ಅಂತರ್ ಗವರ್ನಮೆಂಟಲ್ ಸರ್ಕಾರಿ ಸಮಾಲೋಚನಾ ಸಮಿತಿಯ 5ನೇ ಅಧಿವೇಶನದಲ್ಲಿ ಅಳವಡಿಸಲಾಗಿದೆ. ಮೇನ್ ಏನು ಅಂದ್ರೆ ಹ್ಯೂಮನ್ ಅರ್ತಿನ ಕ್ರಸ್ಟಿನಲ್ಲಿ ಮರ್ಕ್ಯೂರಿ ಇದೆ. ಓಕೆ, ಸೊ ಕ್ರಸ್ಟ್ ಅಲ್ಲಿ ಮರ್ಕ್ಯೂರಿ ಇದೆ, ಬಟ್ ಮನುಷ್ಯನು ಏನು ಮರ್ಕ್ಯೂರಿ ಮಾನವಜನ್ಯ ಪಾದರಸ ಏನಿದೆ ಅದರ ಬಿಡುಗಡೆಯನ್ನ ನಿಯಂತ್ರಿಸುತ್ತದೆ. ಓಕೆ, ಮಿನಾಮಟಾ ಕನ್ವೆನ್ಷನ್ ಆನ್ ಮರ್ಕ್ಯೂರಿ, M ಫಾರ್ ಮಿನಾಮಟಾ, M ಫಾರ್ ಮರ್ಕ್ಯೂರಿ. ದೆನ್ ರೆಡ್ ಪ್ಲಸ್ ಮತ್ತು ರೆಡ್ ಅಂದ್ರೆ ರೆಡ್ ಪ್ಲಸ್ ಅಂದ್ರೆ ಮೊದಲು ರೆಡ್ ಬಂದಿದ್ದು ಏನು ಅಂದ್ರೆ ರೆಡ್ಯೂಸಿಂಗ್ ಎಮಿಷನ್ಸ್ ಫ್ರಮ್ ಡಿಫಾರೆಸ್ಟೇಷನ್. ಸೊ ಡಿಫಾರೆಸ್ಟೇಷನ್ ಬದಲು ಎಫಾರೆಸ್ಟೇಷನ್ ಮಾಡಿದ್ರೆ ಅಲ್ಲಿಂದ ಆಲ್ರೆಡಿ ಎಮಿಷನ್ ಕಡಿಮೆ ಆಗ್ತಾ ಹೋಗುತ್ತೆ, ಯಾಕಂದ್ರೆ ಅಲ್ಲಿಂದ ಎಳ್ಕೊಳ್ಳುತ್ತೆ ಅನ್ನೋದು ಮುಖ್ಯ ಉದ್ದೇಶ. ಅದನ್ನ ಹೇಗೆ ಮಾಡಬೇಕು ಅಂತ ರೆಡ್ ಪ್ಲಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಡೆವಲಪಿಂಗ್ ದೇಶಗಳಿಗೆ ಒಂದು ಟೆಕ್ನಿಕಲ್ ಏನು ಸಪೋರ್ಟ್ ಕೊಡೋದಾಗ್ಲಿ, ಫೈನಾನ್ಷಿಯಲ್ ಸಪೋರ್ಟ್ ಕೊಡೋದಾಗ್ಲಿ, ನಿಮ್ಮ ಹತ್ರ ಜಾಗ ಇದೆ ಅಲ್ಲಿ ನೀವು ಫಾರೆಸ್ಟ್ ಅನ್ನ ಬೆಳೆಸಿ ಅನ್ನೋದು ರೆಡ್ ಪ್ಲಸ್. ಇಷ್ಟೇ ಡಿಫ್ರೆನ್ಸ್, ಇನ್ನೇನೂ ಇಲ್ಲ. ಅರಣ್ಯ ನಿರ್ವಹಣೆಯ ಮೂಲಕ ಹೊರಸೂಸುವಿಕೆಯ ಕಡಿಮೆ ಮಾಡಲು GHG ಅನ್ನು ಹೆಚ್ಚಿಸಲು ಅಭಿವೃದ್ಧಿಶೀಲ ರಾಷ್ಟ್ರಗಳನ್ನು ಉತ್ತೇಜಿಸುತ್ತದೆ. ರೆಡ್ ಪ್ಲಸ್ ಅಲ್ಲಿ ಡೆವಲಪಿಂಗ್ ಕಂಟ್ರೀಸ್ ಗೆ ಪ್ರೋತ್ಸಾಹ ಕೊಡುತ್ತೆ, UNFCCC ಇಂದ ಬಂದಿರುವಂತದ್ದು. ದೆನ್ ಬೆಸೆಲ್ ಕನ್ವೆನ್ಷನ್. ಬೆಸೆಲ್ ಕನ್ವೆನ್ಷನ್ ನಲ್ಲಿ ಏನು ಅಂತ ಕೇಳಿದರೆ
hazardous movement between countries, hazardous waste from developed to less developing countries. ನೆನಪಿನಲ್ಲಿ ಇಟ್ಕೊಳ್ಳಿ, ಅದು ಯಾವುದು ರೊಟರ್ಡ್ಯಾಮ್ ಕನ್ವೆನ್ಷನ್ ಕೆಮಿಕಲ್ ವೇಸ್ಟ್ ಗೆ ಮಾತ್ರ. ಇದು ದೇಶಗಳ ನಡುವಿನ ಅಪಾಯಕಾರಿ ತ್ಯಾಜ್ಯ ಚಲನೆಯನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ. ಉದಾಹರಣೆಗೆ ನಾವು ಕೆಮಿಕಲ್ ಏನು ಚೈನಾದಲ್ಲಿ ನ್ಯೂಕ್ಲಿಯರ್ ಪ್ಲಾಂಟ್ ಅನ್ನ ಕಟ್ಟಿದ್ದಾರೆ. ಈ ನ್ಯೂಕ್ಲಿಯರ್ ವೇಸ್ಟ್ ಏನಿದೆ ಇದು ಒಂದು ಇಟ್ ಈಸ್ ಪ್ಯೂರ್ಲಿ ಹಜಾರ್ಡಸ್ ವೇಸ್ಟ್, ತ್ಯಾಜ್ಯಕ್ಕೆ ಇರುವಂತದ್ದು. ಓಕೆ, ಈ ನ್ಯೂಕ್ಲಿಯರ್ ವೇಸ್ಟ್ ಅನ್ನ ಡಂಪ್ ಮಾಡಬೇಕು. ಹೆಂಗೆ ಡಂಪ್ ಮಾಡೋದು ಅಂತ ಕೇಳಿದ್ರೆ, ನಿಧಾನಕ್ಕೆ ಅದನ್ನ ಒಂದು ಶಿಪ್ ಅಲ್ಲಿ ಸಾಗಿಸಿ ಯಾವುದೋ ಒಂದು ಥರ್ಡ್ ವರ್ಲ್ಡ್ ಕಂಟ್ರಿಯಲ್ಲಿ ಸ್ಲೋ ಆಗಿ ಇದನ್ನ ಇಟ್ಟು ಬಂದ್ಬಿಟ್ರೆ ಹಾಗಾಗೋದಿಲ್ಲ ಅಲ್ವಾ. ಇಟ್ ಈಸ್ ರಾಂಗ್, ಮಾರಲಿ ರಾಂಗ್. ಬಟ್ ಎಲ್ಲ ದೇಶಗಳಿಗೂ ಮಾರಲ್ಸ್ ಇರಬೇಕಲ್ವಾ. ಸೊ ಹಾಗಾಗಿ ಇರುವಂತದ್ದು ಬೆಸೆಲ್ ಕನ್ವೆನ್ಷನ್. ಸೊ ಸಂಬಂಧಿತ ಕನ್ವೆನ್ಷನ್ ಅನುಷ್ಠಾನ ಸಮಸ್ಯೆಗಳ ಕುರಿತು ಸಹಕಾರಿ ಮತ್ತು ಮಾಹಿತಿ ವಿನಿಮಯವನ್ನು ಉತ್ತೇಜಿಸುತ್ತದೆ. ಸೊ ಮೊದಲೇ ಹೇಳಬೇಕು ಏನೆಲ್ಲ ಕನ್ಸೈನ್ಮೆಂಟ್ ಅಲ್ಲಿ ಏನೆಲ್ಲ ಇದೆ ಟಿಕ್ ಮಾಡುವಂತದ್ದು. ಓಕೆ, ದೆನ್ ಫೈನಲಿ ಸ್ಟಾಕ್ಹೋಮ್ ಕನ್ವೆನ್ಷನ್. ಸೊ ಸ್ಟಾಕ್ಹೋಮ್ ಕಾನ್ಫರೆನ್ಸ್ ಇಂದ ಸ್ಟಾರ್ಟ್ ಮಾಡಿ ಸ್ಟಾಕ್ಹೋಮ್ ಕನ್ವೆನ್ಷನ್ ವರೆಗೂ ಎಲ್ಲ ಕನ್ವೆನ್ಷನ್ಸ್ ಅನ್ನ ಕವರ್ ಮಾಡಿದೀವಿ. ಏನಪ್ಪಾ ಇದು ಕನ್ವೆನ್ಷನ್ ಅಂತ ಕೇಳಿದರೆ, ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್, ನಾನು ಆಗ್ಲೇ ಹೇಳಿದಂಗೆ DDT ಅನ್ನೋದೇನಿದೆ ಅದು ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ ಪರ್ಸಿಸ್ಟ್ ಆಗುತ್ತೆ. ಲಿಕ್ವಿಡ್ಸ್ ವಾಟರ್ ಇನ್ಸಾಲ್ಯೂಬಲ್ ಆಗಿರುತ್ತೆ. ಇದು ವಾಟರ್ ಅಲ್ಲಿ ಸಾಲ್ಯೂಬಲ್ ಆಗಲ್ಲ, ಬೇರೆ ಲಿಕ್ವಿಡ್ಸ್ ಆಫ್ ದ ಬಾಡಿಯಲ್ಲಿ ಸಾಲ್ವ್ ಆಗುತ್ತೆ. ಸೊ ದ ಡಿಸಾಲ್ವ್ ಆದ್ಮೇಲೆ ಬಯೋಮ್ಯಾಗ್ನಿಫಿಕೇಶನ್ ಆಗುತ್ತೆ. ಹಾಗಾಗಿ ಕೆಲವಷ್ಟು ಏನು ಕೆಮಿಕಲ್ಸ್ ಅನ್ನ ಯೂಸ್ ಮಾಡಬಾರದು ಅಂತ. ಸೊ ನಿರಂತರ ಸಾವಯವ ಮಾಲಿನ್ಯಕರ ಉತ್ಪಾದನೆಯ ಬಗ್ಗೆ ಇರುವಂತದ್ದು. ಇಟ್ ರಿಕ್ವೈರ್ಸ್ ಡೆವಲಪ್ಡ್ ಕಂಟ್ರೀಸ್ ಟು ಎಲಿಮಿನೇಟ್ ಇಂಟೆನ್ಷನಲಿ ಪ್ರೊಡ್ಯೂಸ್ಡ್ POPs. ಇಟ್ ರಿಸ್ಟ್ರಿಕ್ಟ್ಸ್ POP ವೇಸ್ಟ್ ಇನ್ ಎನ್ವೈರನ್ಮೆಂಟಲಿ ಸೌಂಡ್. ಲಿಮಿಟ್ಸ್ DDT ಯೂಸ್ ಫಾರ್ ಮಲೇರಿಯಾ ಕಂಟ್ರೋಲ್. DDT ಅದು ಇನ್ನೊಂದೇನು ಅಂದ್ರೆ ಮಲೇರಿಯಾಗೆ ಯೂಸ್ ಮಾಡುವಂತದ್ದು. ಇದರಲ್ಲಿ 12 ಕೆಮಿಕಲ್ಸ್ ಇದೆ. 3 ಕ್ಯಾಟಗರಿಗಳಿರುವಂತಹ ಕೆಮಿಕಲ್ಸ್: ಪೆಸ್ಟಿಸೈಡ್ಸ್, ಇಂಡಸ್ಟ್ರಿಯಲ್ ಕೆಮಿಕಲ್ಸ್ ಮತ್ತು ಅನ್ಇಂಟೆಂಡೆಡ್ ಬೈ ಪ್ರಾಡಕ್ಟ್ಸ್ ಅಂತ. ಇದನ್ನ ಡರ್ಟಿ ಡಜನ್ ಅಂತ ಕರೀತಾರೆ. ಓಕೆ, ಸೊ ದಿಸ್ ಈಸ್ ಕಾಲ್ಡ್ ಆಸ್ ಡರ್ಟಿ ಡಜನ್. ರೈಟ್. ಸೊ ಇದರೊಂದಿಗೆ ಕಂಪ್ಲೀಟ್ ಪರಿಸರ ಸಮಾವೇಶಗಳನ್ನ ನೋಡಿದ್ದೀವಿ KS 2024ಗೆ. ಮುಂದಿನ ಲೆಕ್ಚರ್ ಮತ್ತೆ ಸಿಗೋಣ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದಗಳು.